ನಮಸ್ತೆ ಎಲ್ಲರೂ ಆರಾಮದಿರತ್ತೆ ಅನ್ಕೊಂಡಿದ್ದೀನಿ. ನಾನು ಕೂಡ ಆರಾಮಾಗಿದ್ದೀನಿ. ಹೆಸರುಬೇಳೆ ತಾಲಿಪಟ್ಟನ ಮಾಡ್ತಾ ಇದ್ದೀನಿ ನೋಡ್ರಿ. ಈ ಬೇಸಿಗೆ ಒಳಗೆ ಹೆಸರುಬೇಳೆ ತಂಪಿರುತ್ತಾ, ಆರೋಗ್ಯಕ್ಕೂ ಒಳ್ಳೆಯದು. ಹೆಸರುಬೇಳೆನ ನಾನು ಅರ್ಧ ಗಂಟೆ ನೆನೆ ಹಾಕಿದ್ದೆ ನೋಡ್ರಿ. ಬಿಸಿನೀರಲ್ಲಿ ಕೂಡ ನಾವು ನೆನೆ ಹಾಕೋಬೋದು, ಇಲ್ಲ ತಣ್ಣೀರಲ್ಲಾದ್ರೂ ಹಾಕೋಬೋದು, ಬೇಗ ನೆನಿತಾವು. ಇದನ್ನು ನಾವು ಒಂದು ಮಿಕ್ಸಿ ಜಾರ್ ತೊಗೊಂಡು ಮಿಕ್ಸಿ ಜಾರ್ಗೆ ಎಲ್ಲನೂ ಸೇರಿಸ್ಕೊಂಡ್ಬಿಡ್ತೀನಿ ನೋಡ್ರಿ. ನಾನಿವಾಗ ಹೆಸರುಬೇಳೆಯಲ್ಲಿ ಸ್ವಲ್ಪ ಕೂಡ ನೀರು ಇರಬಾರ್ದು. ಆ ಥರ ನೀರನ್ನು ನಾವೆಲ್ಲ ಚೆಂದಾಗೆ ಬಸಿಬೇಕು. ಅಂದರೆ ನೀರನ್ನು ತೆಗಿಬೇಕು. ತೆಗೆದ್ಬಿಟ್ಟು ನಾವು ರುಬ್ಕೊಂಬರ್ಬೇಕಾಗುತ್ತೆ. ನೀರು ಇತ್ತಪ್ಪ ಅಂದರೆ ಹಿಟ್ಟು ಜಾಸ್ತಿ ಹಿಡಿತೈತಿ. ಅದಕ್ಕೋಸ್ಕರ 1 ಸ್ಪೂನ್ದಷ್ಟು ನಾನು ಇವಾಗ ಜೀರಿಗೆನ ತೊಗೋತಾ ಇದ್ದೀನಿ ನೋಡ್ರಿ. ಆಮೇಲಿಂದ 1 ಗೆಡ್ಡೆ ಬೆಳ್ಳುಳ್ಳಿನ ಸುಲಿದಿಟ್ಟಿದ್ದೆ, ಬೆಳ್ಳುಳ್ಳಿನ ಸೇರಿಸ್ಕೊತಾ ಇದ್ದೀನಿ. ಒಂದು 10 ಹಸಿಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ, ಅದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡ್ರಿ ಇವಾಗ. ಆಮೇಲಿಂದ ನಾನು ಸಣ್ಣದಾಗಿ ಕಟ್ ಮಾಡಿಟ್ಟಿದ್ದಂಥದ್ದು ಹಸಿ ಅಲ್ಲನ ಸೇರಿಸ್ಕೊತಾ ಇದ್ದೀನಿ ನೋಡ್ರಿ. ಲಾಸ್ಟಲ್ಲಿ ಇನ್ನೇನಿಲ್ಲ, ಇದಕ್ಕೆ ಕೊತ್ತಂಬರಿ ಒಂದು ಹಾಕಿಬಿಟ್ಟು ನಾವು ರುಬ್ಕೊಂಬಂದ್ರೆ ಮುಗೀತು ನೋಡ್ರಿ. ನೀರು ಮಾತ್ರ ಸ್ವಲ್ಪ ಕೂಡ ನಾವು ಹಾಕಬಾರ್ದು ಇದಕ್ಕೆ. ಈಗ ನೋಡ್ರಿ ಇದನ್ನು ರುಬ್ಕೊಂಬರ್ತೀನಿ ನಾನು. ಇದೆಲ್ಲ ರೆಡಿ ಆಗೈತಿ. ಇವಾಗ ರುಬ್ಕೊಂಬಂದಿಂದ ನಿಮಗೆ ತೋರಿಸ್ತೀನಿ. ಈಗ ನೋಡ್ರಿ ಪೂರ್ತಿ ರೆಡಿ ಆಯಿತು ರುಬ್ಬಿನಿ. ನಾನೊಂದು ಸ್ವಲ್ಪ ಕೂಡ ಇದಕ್ಕೆ ನೀರು ಹಾಕಿಲ್ಲ. ನೋಡ್ತಾ ಇದ್ದೀರಲ್ಲ, ಗಟ್ಟಿಯಾಗಿ ಬಂದೈತಿ. ಇದೇ ಥರ ಬರಬೇಕು, ಅಂದ್ರೆ ಗಟ್ಟಿಯಾಗಿ ಬರುತ್ತೆ. ಒಂದು ಬುಟ್ಟಿ ತೊಗೊಂಡಿನಿ, ಆ ಬುಟ್ಟಿಗೆ ನಾನು ಇದನ್ನು ಎಲ್ಲನೂ ತೊಗೊಂಡ್ಬಿಡ್ತೀನಿ. ಈಗ ನಾವು ಎಲ್ಲ ಹಿಟ್ಟುಗಳನ್ನು ಮಿಕ್ಸ್ ಮಾಡಿ ನಾದ್ಕೊಳ್ಳೋದಿರುತ್ತೆ. ಹಾಗಾಗಿ ಒಂದು ಬುಟ್ಟಿ ತೊಗೊಂಡು ಇದನ್ನೆಲ್ಲ ತೊಗೋತಾ ಇದ್ದೀನಿ ನೋಡಿರಿ. 1 ಕಪ್ ಅಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಕಡಲೆ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ ನೋಡಿರಿ. ಆಮೇಲೆ ಒಂದು ಪ್ಲೇಟಲ್ಲಿ ನಾನು ಜೋಳದ ಹಿಟ್ಟನ್ನು ತೊಗೊಂಡಿದ್ದೆ. ಜೋಳದ ಹಿಟ್ಟು ಅರ್ಧ ಅಷ್ಟು ಹಾಕ್ಕೊಂಡಿದ್ದೀನಿ, ಇನ್ನು ಅರ್ಧ ತೆಗೆದುಬಿಟ್ಟಿದ್ದೀನಿ ಫ್ರೆಂಡ್ಸ್ ನಾನು. ಆಮೇಲಿಂದ ಸಣ್ಣದಾಗಿ ಕಟ್ ಮಾಡಿಟ್ಟಿದ್ದ 1 ಈರುಳ್ಳಿನ ತೊಗೊಂಡಿದ್ದೀನಿ ನೋಡ್ರಿ. ಅದನ್ನು ಕೂಡ ನಾನು ಮಿಕ್ಸ್ ಮಾಡಿದ್ದೀನಿ. ಆಮೇಲಿಂದ 2 ಕ್ಯಾರೆಟ್ನ ತುರಿದಿಟ್ಟಿದ್ದೆ. ಕ್ಯಾರೆಟು ಆಮೇಲೆ ನೀವು ಏನು ಬೇಕಾದರೂ ತೊಗೋಬೋದು. ಬೂದುಗುಂಬಳಕಾಯಿ, ಸೋರೆಕಾಯಿ ಇದಕ್ಕೆ ಮಿಕ್ಸ್ ಮಾಡ್ಕೋಬೋದು. ಸೌತೆಕಾಯಿ ಕೂಡ ನೀವು ಮಿಕ್ಸ್ ಮಾಡ್ಕೋಬೋದು ಇದಕ್ಕೆ. ಆಮೇಲಿಂದ ಅರ್ಧ ಕಟ್ಟಷ್ಟು ನಾನು ಮೆಂತ್ಯ ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಕೂಡ ನಾನು ಇವಾಗ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡ್ರಿ. ಇದಕ್ಕೆ ಮೆಂತ್ಯ ಪಲ್ಯ ಬೇಡ ಅಂದ್ರೆ ನೀವು ಯಾವುದು ಸೊಪ್ಪು ಬೇಕಾದರೂ ನೀವು ಮಿಕ್ಸ್ ಮಾಡ್ಕೋಬೋದು. ಸೊ ಇಲ್ಲಿ ಮೊದಲೇ ಖಾರ ಹಾಕಿರ್ತೀವಿ, ನೀವು ಬೇಕಂದ್ರೆ ಚಿಲ್ಲಿ ಪೌಡರ್ನ ಸೇರಿಸ್ಕೋಬೋದು, ಬೇಡ ಅಂದರೆ ಬಿಡ್ಬೋದು. ನಾವು ಖಾರ ಜಾಸ್ತಿ ತಿಂತೀವಿ, ಅದಕ್ಕೋಸ್ಕರ ಸ್ವಲ್ಪ ಕಲರ್ ಕೂಡ ಇರಲಿ ಅಂತ ಚಿಲ್ಲಿ ಪೌಡ್ರ್ ಆಮೇಲೆ ಸ್ವಲ್ಪ ಅರಿಶಿನ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಹಾಕಿ ನಾವು ಹಿಟ್ಟನ್ನು ನಾದ್ಕೊಳ್ಳೋದಿರುತ್ತೆ. ನಿಮ್ಗೆ ಎಷ್ಟು ಬೇಕೋ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋರಿ. ನಾನು ಉಪ್ಪು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಆಮೇಲಿಂದ ಸ್ವಲ್ಪ ಹೆಸರು ಬೇಳೆನ ತೆಗೆದಿಟ್ಟಿದ್ದೆ ನಾನು. ಹೆಸರು ಬೇಳೆ ಕೂಡ ನಾನು ಇವಾಗ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡ್ರಿ. ಅಂದರೆ ಬಾಯಲ್ಲಿ ಸಿಗ್ತಾ ಇದ್ದರೆ ಒಂಥರ ಚೆನ್ನಾಗಿರುತ್ತಂತ ಸ್ವಲ್ಪ ಹೆಸರು ಬೇಳೆನ ತೆಗೆದಿಟ್ಕೊಂಡಿದ್ದೆ. ಇವಾಗ ಇದನ್ನೆಲ್ಲ ನಾವು ಹಿಟ್ಟನ್ನು ನಾದ್ಕೊಂಡು ಬಿಡೋಣ, ಅಂದರೆ ಮಿಚ್ಕೊಂಡು ಬಿಡೋಣ. ಇದನ್ನೆಲ್ಲ ಕೈಯಿಂದನೇ ಮಿಕ್ಸ್ ಮಾಡ್ಕೋಬೇಕು ನಾವು ಚೆಂದಾಗೆ ನೋಡಿರಿ. ಈ ಥರ ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನಾನು ಎಲ್ಲೂ ನೀರು ಮಿಕ್ಸ್ ಮಾಡ್ತಾ ಇಲ್ಲ, ಸುಮ್ಮನೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಕೂಡ ಒಂದು ಹನಿ ಕೂಡ ನಾನು ನೀರನ್ನು ಹಾಕೋತಾ ಇಲ್ಲ. ನೀವು ಕೂಡ ನೋಡ್ತಾ ಇದ್ದೀರಿ, ನೀರು ಹಾಕ್ದೇ ನಾವು ಕಲಿಸ್ಕೋಬೇಕು ಈ ಥರ. ಯಾಕಂದರೆ ನಾವು ಹೆಸರು ಬೇಳೆನ ರುಬ್ಕೊಂಡಿರ್ತೀವಲ್ಲ, ಅದರಲ್ಲೇ ನಾವು ಇದನ್ನ ಹಿಟ್ಟೆಲ್ಲ ಕಲಿಸ್ಕೊಂಡ್ಬಿಡ್ಬೇಕು ನೋಡ್ರಿ. ಇವಾಗ ನಾನು ಈ ಥರ ಕಲಿಸ್ಕೊತಾ ಇದ್ದೀನಿ ನೋಡ್ರಿ. ಇವಾಗ ಈ ಥರ ಉಂಡೆ ಥರ ಬರಬೇಕದು, ಅಂದ್ರೇ ತಾಲಿಪಟ್ಟು ನಮಗೆಲ್ಲೂ ಕಟ್ಟಾಗೋ ಚಾನ್ಸ್ ಇರಲ್ಲ. ಇವಾಗ ನೋಡ್ರಿ ಈ ಥರ ಗಟ್ಟಿಯಾಗಿ ಬಂದೈತಿ. ಎಲ್ಲನೂ ನಾನು ಮಿಚ್ಕೊಂಡ್ಬಿಟ್ಟಿದ್ದೀನಿ ನೋಡ್ರಿ. ಎಷ್ಟು ಗಟ್ಟಿಯಾಗಿ ಬಂದದ. ಒಂದು ಹನಿ ಕೂಡ ನಾನು ಎಲ್ಲೂ ನೀರನ್ನು ಮಿಕ್ಸ್ ಮಾಡಿಲ್ಲ. ಈ ಥರ ಉಂಡೆ ಬರಬೇಕು ಅದು, ಅಂದ್ರೇ ಹರಿಯಲ್ಲ ತಾಲಿಪಟ್ಟು. ನೋಡಿದ್ರಲ್ಲ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ತಾಲಿಪಟ್ಟು ರುಚಿಯಾಗಿ ನಾವು ತಿನ್ಬೋದು. ಮುಂಜಾನೆ ನಾಷ್ಟಕ್ಕಾಗಲಿ, ಇಲ್ಲಾಂದ್ರೆ ಸಂಜೆ ಟೈಮ್ದಾಗ ತಿನ್ಬೋದು ನಾವು. ಇವಾಗ ನೋಡ್ರಿ ನಾನು ಒಂದು ಕಾಟನ್ ಬಟ್ಟೆನ ತೊಗೊಂಡಿನಿ. ಅದನ್ನು ನೀರಲ್ಲಿ ನಾನು ತೊಯ್ಸೀನಿ. ಮತ್ತು ನೀರು ಹಚ್ಚಾಕತ್ತೀನಿ ನಾನು. ನೀರು ಹಚ್ಚಿಬಿಟ್ಟೆ ನಾನು ಇದ್ರ ಮ್ಯಾಗ ತಾಲಿಪಟ್ಟನ ತಟ್ಟೋದು ಹೆಂಗಂತ ತೋರಿಸ್ತೀನಿ ನೋಡ್ರಿ. ಉಂಡಿಗಳನ್ನು ನಿಮ್ಗೆ ಎಷ್ಟು ಬೇಕೋ ಅಷ್ಟು, ದೊಡ್ಡ ಬೇಕಂದ್ರೆ ದೊಡ್ಡ, ಸಣ್ಣ ಬೇಕಂದ್ರೆ ಸಣ್ಣ ಉಂಡಿಗಳನ್ನು ಮಾಡಿಕೊಂಡು ನಾವು ಎಣ್ಣೆ ಹಚ್ಚಂಗಿಲ್ಲ, ನೀರು ಹಚ್ಚಿನೇ ತಾಲಿಪಟ್ಟನ ಕೈಯಿಂದನೇ ನಾವು ತಟ್ಟಬೇಕು ನೋಡ್ರಿ. ಈ ಥರ ನಾವು ನೀರು ಹಚ್ಕೊಂಡು ತಟ್ತಾ ಹೋಗಬೇಕು. ಒಂದು ಚೂರು ಎಲ್ಲೂ ಹರಿಯಲ್ಲ, ಏನಿಲ್ಲ. ಎಣ್ಣೆ ಹಚ್ಚಿ ನಾವು ಪೇಪರ್ ಮೇಲೆಲ್ಲ ತೀಡಕ್ಕೆ ಹೋದ್ರೆ ಹರಿದು ಬಿಡ್ತಾವೆ. ಅದಕ್ಕೋಸ್ಕರ ಕಾಟನ್ ಬಟ್ಟೆನೇ ತೊಗೊಳ್ಳೋದು ಬೆಟರ್ ನೋಡ್ರಿ. ನಾನು ಕಾಟನ್ ಬಟ್ಟಿನ ಮೇಲೆ ಇವಾಗ ತಟ್ತಾ ಇದ್ದೀನಿ ನೋಡ್ರಿ. ನಿಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ತಾಲಿಪಟ್ಟನ್ನ ರೆಡಿ ಮಾಡ್ಕೋಬೋದು ನೋಡ್ರಿ. ನೋಡಿದ್ರಲ್ಲ, ಸ್ವಲ್ಪನೂ ಎಲ್ಲಿ ಹರಿದಿಲ್ಲ, ಏನಿಲ್ಲ. ನಾನು ನೀರು ಕೂಡ ಮಿಕ್ಸ್ ಮಾಡಿಲ್ಲ. ತುಂಬ ಹೆಲ್ದಿಯಾಗಿರುವಂಥ ಹೆಸರುಬೇಳೆ ರೆಸಿಪಿನ ಇವತ್ತು ತೋರಿಸ್ತಾ ಇದ್ದೀನಿ. ಇದೇ ಥರ ವೀಡಿಯೋಗಳನ್ನು ನಿಮ್ಮ ಮುಂದೆ ತರ್ತಾನೆ ಇರ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಂದ್ರೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಹಾಗೆ ಲೈಕ್ ಮಾಡೋದನ್ನು ಮಾತ್ರ ಮರೆಯೋಕ್ಕೆ ಹೋಗಬೇಡ್ರಿ ನೋಡಿರಿ. ನಾನು ಇವಾಗ ಪೂರ್ತಿಯಾಗಿ ತಟ್ಕೊಂಡಿದ್ದೀನಿ. ಹೆಂಚು ಕೂಡ ಬಿಸಿಯಾಗಿತ್ತು, ಎಣ್ಣೆ ಹಾಕಿದ್ದೀನಿ ಸ್ವಲ್ಪ. ಇವಾಗ ಅರಿಬೆ ಸಮೇತವಾಗೇ ತಂದು ನಾವು ತಾಲಿಪಟ್ಟನ್ನ ಹಾಕಿಬಿಡ್ಬೇಕು. ಕೈಯಿಂದ ಎತ್ತಕ್ಕೆ ಹೋಗಬಾರ್ದು, ಕಟ್ಟಾಗುತ್ತೆ. ಅದಕ್ಕೋಸ್ಕರ ಅರಿಬೆ ಸಮೇತವೇ ತಂದು ಹಂಚಲ್ಲಿ ಹಾಕಿ ಅರಿಬೆನ ತೆಗೆದು ಮತ್ತೆ ಮಾಡಬೇಕು. ನೋಡಿದ್ರಲ್ಲ, ಈ ಥರ ತಿರುವಿ ಹಾಕಿ ನಾವು ತಿರುಗಿಸಿ ಅದನ್ನು ಬೇಯಿಸಿದರೆ ಸೂಪರಾಗಿರುವಂಥ ಹೆಸರುಬೇಳೆ ತಾಲಿಪಟ್ಟು ರೆಡಿ ಆಗುತ್ತೆ ನೋಡ್ರಿ. ನೋಡಿದ್ರಲ್ಲ, ಚೆಂದಾಗಿ ನಾವು ಈ ಥರ ಮಿಕ್ಸ್ ಮಾಡಿಕೊಂಡು
ಬೇಯಿಸ್ಕೊಳ್ಬೇಕು ನೋಡಿರಿ. ಸ್ವಲ್ಪ ಎಣ್ಣೆ ಹಾಕೋಬೇಕು, ಜಾಸ್ತಿ ಹಾಕ್ಕೊಂಡ್ರೆ ಜಲ್ದಿ ಸುಡ್ತಾವ ಅಂಥೇಳಿ ನಾನು ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿನಿ. ಈ ಥರ ತಿರುವಿ ಹಾಕಿ ಬೇಯಿಸ್ಕೊಂಡ್ರೆ ತಾಲಿಪಟ್ಟು ರೆಡಿ ರೀ. ಇನ್ನೊಂದು ತಟ್ಟೋದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿರಿ. ಮತ್ತೆ ನೀರು ಹಚ್ಕೊಂಡಿದ್ದೀನಿ. ಹಚ್ಕೊಂಡ್ಬಿಟ್ಟು ಈ ಥರ ತಟ್ಟಬೇಕು. ನಮಗೂ ಈಸಿಯಾಗಿರುತ್ತೆ, ಕೈ ನೋವೆಲ್ಲ ಬರಲ್ಲ. ನೀರು ಹಚ್ಕೊಂಡು ಪಟ ಪಟ ಅಂತ ನಾವು ಎಷ್ಟು ಜನ ಇದ್ರೂ ನಾವು ಮಾಡಿ ಹಾಕ್ಬೋದು ನೋಡಿರಿ. ಇವಾಗ ನೀರು ಹಚ್ಚಿ ತಟ್ಟಿ ಮತ್ತೆ ಒಂದು ಹಂಚಲ್ಲಿ ಹಾಕೋದನ್ನು ತೋರಿಸ್ತೀನಿ ನೋಡಿರಿ. ನಾವು ಬಟ್ಟೆನ ತೊಯ್ಸ್ಕೊಳ್ಳೇಬೇಕು. ಇವಾಗ ಇದನ್ನು ಕೂಡ ನಾನು ತಿರುವಿ ಹಾಕೋಕ್ಕೆ ಬೇಯಿಸ್ಕೊಂಡೆ. ತಾಲಿಪಟ್ಟು ರೆಡಿ ಆಯ್ತು ನೋಡಿರಿ. ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಇದೇ ಥರ ಹೊಸ ರೆಸಿಪಿಯೊಂದಿಗೆ ನಾನು ನಿಮಗೆ ಮತ್ತೆ ಬರ್ತಾನೆ ಇರ್ತೀನಿ, ನಿಮ್ಮ ಜೊತೆ ಮಾತಾಡ್ತಾನೆ ಇರ್ತೀನಿ. ಹಾಗೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡೋದು ಮಾತ್ರ ಮರಿಲಕ್ಕೆ ಹೋಗಬೇಡ್ರಿ. ನೋಡಿರಿ ಯಾವ ಥರ ಬಂತು ತಾಲಿಪಟ್ಟು. ಇಷ್ಟ ಆಯಿತಾ?